Hello. Uh, ಇವತ್ತು ನನ್ನ ಬರ್ಡೇ ಸೊ ಐ ಥಾಟ್ ಆಫ್ ಡೂಯಿಂಗ್ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಅಂತ ಫಾರ್ ಟೆಂಪಲ್ ನೋಡೋಣ. ಆ, ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ ಬರ್ಡೇಗೆ ಮಾಡೋಣ ಮಾಡೋಣ ಅಂತ. ಹಂಗಾಗಿ ಐಮ್ ಥಿಂಕಿಂಗ್ ಟು ಡೂ ಇಟ್ ಟುಡೇ. ಕಮ್, ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಫಾರ್ ಮೈ ಬರ್ಡೇ. ಅಂಡ್ ಬರ್ಡೇ ಅಂದರೆ ಟೆಂಪಲ್ಗೆ ಹೋಗೋಕ್ಕೋಸ್ಕರ. ಫಸ್ಟಿಗೆ ಹಿಯರ್ ಐ ಆಮ್ ಯೂಸಿಂಗ್ ಪ್ರೈಮರ್. ಇಫ್ ನಿಮಗೆ ಏನಾದರೂ ಪ್ರಾಡಕ್ಟ್ ಲಿಂಕ್ ಮೇಕಪ್ ಮಾಡಿಸ್ಕೊಂಡ್ರೆ ಐ ವಾಂಟ್ ಲೈಕ್ ಏನೋ ಗೊತ್ತಿಲ್ಲ, ಅದು ಹಂಗೆ ಸೆಟ್ ಹೋಗಿದೆ. ಸೊ ಆಲ್ರೆಡಿ ಸನ್ಸ್ಕ್ರೀನ್ ಎಲ್ಲ ಹಾಕೊಂಡಿದ್ದೀನಿ, ಮಾಯಿಶ್ಚರೈಸರ್, ಪ್ರೈಮರ್. ಇವಾಗ ನಾನು ಪ್ರೈಮರ್ನ ಹಾಕೊಳ್ತಾ ಇದ್ದೀನಿ. ಸನ್ಸ್ಕ್ರೀನ್ ಎಲ್ಲ ಹಾಗೆ ಸ್ಕ್ರೀನ್ ಎಲ್ಲ ಪ್ರೆಪ್ ಆಗಿತ್ತು ಚೆನ್ನಾಗಿ. ಇದ್ರ ಮೇಲೆ ನಾನು ಪ್ರೈಮರ್ನ ಹಾಕೊಳ್ತಾ ಇದ್ದೀನಿ. ನನಗೆ ಈ ನಡುವೆ ಸ್ವಲ್ಪ ಆಕ್ನೀಸ್ ಆಗಿಬಿಟ್ಟು ಸ್ಕಿನ್ ಎಲ್ಲ ಈ ಥರ ಆಗೋಗಿತ್ತು. ಇವಾಗ ಪರವಾಗಿಲ್ಲ, ಬೆಟರ್ ಆಗಿದೆ ನನ್ನ ಆಕ್ನಿ ಎಲ್ಲ ಇವಾಗ ಫುಲ್ಲು. ಆ್ಯಂಡ್ ಆದಷ್ಟು ಬೇಗ ನಾನು ನಾನು ಹೇಗೆ ಕವರ್ ಮಾಡಿಕೊಂಡೆ ಅಂತ ನಿಮ್ಗೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಾನು ಪ್ರೈಮರ್ನ ಹಾಕೊಂಡೆ. ಸೊ ಇವಾಗ ಅಲ್ಲಿ ಯೂಸ್ 2 ಕನ್ಸೀಲರ್ಸ್ ಹಿಯರ್. ಒಂದು ಕಲರ್ ಕರೆಕ್ಟರ್ ಮತ್ತು ಒಂದು ಕನ್ಸೀಲರ್. ನಾನು ಇಲ್ಲಿ ಬಂದ್ಬಿಟ್ಟು ಎಲೆ ಗರ್ಲ್ ಪ್ರೋ ಕನ್ಸೀಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಲ್ಲ. ಫಸ್ಟ್ ನಾನು ಈ ಥರ ಹ್ಯಾಂಡಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಈ ಥರ ಹ್ಯಾಂಡಲ್ ಅಪ್ಲೈ ಮಾಡ್ಕೊಂಡು ನಾನು ಸಮ್ಟೈಮ್ಸ್ ಬ್ಲೆಂಡರ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಬ್ರಷ್ ಯೂಸ್ ಮಾಡ್ತೀನಿ. ಆ್ಯಂಡ್ ನಂಗೆ ತುಂಬ ಅರ್ಜೆಂಟ್ ಇತ್ತು ಅಂದರೆ ಐಲ್ ಗೋ ವಿತ್ ಮೈ ಹ್ಯಾಂಡ್ಸ್ ಓನ್ಲಿ. ಹಾಗೆ ಕನ್ಸೀಲರ್ ಎಲ್ಲ ಆದಮೇಲೆ ಐಲ್ ಗೋ ವಿತ್ ಫೌಂಡೇಶನ್. ಹಿಯರ್ ಐ ಆಮ್ ಯೂಸಿಂಗ್ YSL ಫೌಂಡೇಶನ್. ಇದನ್ನು ನಾನು ಮೋಲೋ ಫೇಶಿಯಲ್ ತೊಗೊಂಡಿದ್ದು. ಇಫ್ ನಿಮ್ಗೆ ಇದ್ರ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೂ ಐ ಕ್ಯಾನ್ ಶೇರ್. ಬಟ್ ನಾನು ಇದನ್ನು ಸ್ಟೋರಲ್ಲಿ ತೊಗೊಂಡಿದ್ದು ಮೋಲೋ ಫೇಶಿಯಲ್ಲಿ. ಇವಾಗ YSL ಪ್ರಾಡಕ್ಟ್ಸ್ ಎಲ್ಲ ಅವಾಗ ಆನ್ಲೈನಲ್ಲಿ ಬರ್ತಿರ್ಲಿಲ್ಲ. ಹಾಗಾಗಿ ನಾನು ಏನಂತಾರೆ ಬಾಟ್ ಇಟ್ ಇನ್ ಸ್ಟೋರ್. ಇವಾಗ ನೈಕಾಲ್ಲಿ ಎಲ್ಲ ಬ್ರ್ಯಾಂಡ್ಸ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನಾನು ತೊಗೊಂಡು ಒಂದು 15-20 ಡೇಸ್ಗೆ ಚೆಕ್ ಮಾಡಿದಾಗ ಇಟ್ ವಾಸ್ ಅವೈಲೇಬಲ್. ಮುಂಚೆ ನಾನು ತೊಗೋಬೇಕಾದಾಗ ಐ ಥಾಟ್ ಆಫ್ ಪರ್ಚೇಸಿಂಗ್ ಇಟ್ ಫ್ರಮ್ ನೈಕಾ. ಅವಾಗ ನನಗೆ ಸಿಕ್ಕಿಲ್ಲ, ಹಾಗಾಗಿ ನಾನು ಸ್ಟೋರ್ಗೆ ಹೋಗ್ಬಿಟ್ಟು ತೊಗೊಂಡಿದ್ದನ್ನು. ಆ್ಯಂಡ್ ಸೇಮ್ ಇದೇ ಬ್ಲೆಂಡರಿಂದ ನಾನು ಇದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಖತ್ತಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಈ ಬ್ಲೆಂಡರ್ ಏನಂತಾರೆ ಹಿಂಗೆ ನಿಮಗೆ ಕೆಕ್ಕಿ ಫೀಲ್ ಮಾಡಿಸಲ್ಲ. ಆಲ್ಮೋಸ್ಟ್ ಇದು ಫುಲ್ ನ್ಯಾಚುರಲ್ ಲುಕ್ ಕೊಡ್ತಿದೆ ನನಗೆ. ಇಫ್ ನನಗೆ ಸ್ವಲ್ಪ ಹೆವಿ ಮೇಕಪ್ ಬೇಕು ಅಂತ ಇದ್ದರೆ ಅಲ್ಲಿ ಗೋ ವಿತ್ ಜಾಸ್ತಿ ಫೌಂಡೇಶನ್. ಇವಾಗ ನನಗೆ ತುಂಬ ಮಿನಿಮಲ್ ಬೇಕಂದರೆ ಅಲ್ಲಿ ಯೂಸ್ ಓನ್ಲಿ ಇಷ್ಟು ಫೌಂಡೇಶನ್ ಯೂಸ್ ಮಾಡಿಕೊಂಡು ಐ ವಿಲ್ ಡೂ ಆಫ್ ಈ ಥರ. ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ಸಮ್ಟೈಮ್ಸ್ ಐ ಯೂಸ್ ಕಾಂಪ್ಯಾಕ್ಟ್, ಅದರ್ವೈಸ್ ಸಮ್ಟೈಮ್ಸ್ ನಾನು ಯೂಸೇ ಮಾಡಲ್ಲ. ನನಗೆ ಹಿಂಗೆ ನ್ಯಾಚುರಲ್ ಆಗಿ ಕಾಣಿಸ್ಬೇಕಂತ ಇದ್ದರೆ ಅಲ್ಲಿ ಲೀವ್ ಆಫ್ ಲೈಕ್ ದಿಸ್ ಓನ್ಲಿ. ಇವಾಗ ಸಮ್ಮರ್ ಆದ ಕಾರಣ, ಇವಾಗ ಸಮ್ಮರ್ ಅಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಸ್ವಲ್ಪ ಸೆಟ್ಲ್ ಆಗಲಿ ಅಂತ ನಾನು ಜಸ್ಟ್ ಏನಂತಾರೆ ಲೂಸ್ ಪೌಡರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಹಿಯರ್ ಐ ಆಮ್ ಯೂಸಿಂಗ್ ದಿಸ್ ಅನೆಸ್ಥೇಷಿಯಾ ಅವ್ರದ್ದು ಲೂಸ್ ಪೌಡರ್. ಇಲ್ಲಿ ಸೇಮ್ ಇದನ್ನು ಕೂಡ ನಾನು ಮೋಲಾ ಫೇಶಿಯಲ್ಲೇ ತೊಗೊಂಡಿದ್ದು. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ ನಾನು ಡ್ಯೂರಿಂಗ್ ಮೈ ವೆಡ್ಡಿಂಗಲ್ಲಿ ನಾನು ತೊಗೊಂಡಿದ್ದು. ನನ್ನ ಮದುವೆ ಟೈಮಲ್ಲೇ ಐ ಹ್ಯಾವ್ ಪರ್ಚೇಸ್ಡ್. ಜಸ್ಟ್ ಈ ಥರ ಫಾರ್ ದಿಸ್ ನ್ಯಾಚುರಲ್ ಲುಕ್ಕಿಂಗ್ ಕಲರ್ಗೆ
ಆಕ್ಚುಲಿ ಐ ಲೈಕ್ ಟು ಯೂಸ್ ಬ್ಲಷ್, ಬಟ್ ಐ ಫೀಲ್ ಏನು ಹೆಂಗಿರುತ್ತೋ ಏನೋ ಬ್ಲಷ್ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇರುತ್ತೆ. ಓನ್ಲಿ ಡ್ಯೂರಿಂಗ್ ವೆಡ್ಡಿಂಗ್ಸ್ ಆ ಥರ ಟೈಮಲ್ಲಿ ಮಾತ್ರ ನಾನು ಬ್ಲಷ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಟೈಮಲ್ಲಿ ಐ ವೋಂಟ್ ಯೂಸ್ ಮಚ್. ನಾನು ಕಂಪ್ಲೀಟ್ ನನ್ನ ಫೇಸ್ನ ಲೂಸ್ ಪೌಡರಿಂದನೇ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಈ ಕುಂಕುಮನ ಅಳಿಸ್ಕೊಂಡಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, ಆಲ್ರೆಡಿ ಮನೆಯಲ್ಲಿ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಅದನ್ನು ಹಚ್ಕೊಂಡು ಬಂದಿದ್ದೆ ದೇವ್ರ ಮನೆಯಲ್ಲಿ. ಹಾಗಾಗಿ ಅದನ್ನು ನನಗೆ ತೆಗಿಯೋಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅದನ್ನು ಹಾಗೆ ಇಟ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ. ಸಿ ಆಲ್ ಸೆಟ್ ಇಡ್ತಾ ಇದ್ದೀನಿ. ಓನ್ಲಿ ಫಾರ್ ನೆಕ್ ಏರಿಯಾಸ್ ಐ ಆಮ್ ಅಪ್ಲೈಯಿಂಗ್ ದಿಸ್ ಕಾಂಪ್ಯಾಕ್ಟ್. And don't forget to apply it for neck also, because face ಮಾತ್ರ ಬ್ರೈಟ್ ಆಗಿ ಕಾಣಿಸಿ ನೆಕ್ ತುಂಬಾ ಡಲ್ ಆಗಿ ಕಾಣಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಿವಿಗೂ ಹಚ್ತೀನಿ. ಅದು ಚಿಕ್ಕ ವಯಸ್ಸಿಂದ ರಾಟಿನೇ ಹ್ಯಾಬಿಟ್ ಬಿದ್ದೋಗಿದೆ ಚಿಕ್ಕ ವಯಸ್ಸಿಂದ. ಡನ್, ಆಲ್ಮೋಸ್ಟ್ ಆಯಿತು. ಸೊ ನನಗೆ ಐಲೈನರ್ ಹಾಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಐ ಆಮ್ ವೇರಿಂಗ್ ಓನ್ಲಿ ಎ ಮಸ್ಕಾರ. ಐಲೈನರ್ ಯಾಕೋ ಇವತ್ತು ಬೇಡ ಅಂತ ಫೀಲ್ ಆಗ್ತಿದೆ. ಹಾಗಾಗಿ ಐ ಆಮ್ ನಾಟ್ ವೇರಿಂಗ್, ಓನ್ಲಿ ಮಸ್ಕರಾನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಐಲೈನರ್ ಬಗ್ಗೆ ಹೇಳ್ಬೇಕಂತಂದ್ರೆ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದು ಎಷ್ಟು ಬೇಗ ಐಸ್ನ ಓಪನ್ ಅಪ್ ಮಾಡುತ್ತೆ ಅಂತ ಅಂದ್ರೆ, ಒನ್ಸ್ ಯು ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಒನ್ ವೈಪಲ್ಲೇ ಹಿಂಗೆ ಸಕ್ಕದಾಗಿ ಲುಕ್ ಕೊಡುತ್ತೆ. ಸಿ ಯು ಕ್ಯಾನ್ ಸಿ. ಡನ್. ಸಮ್ ಟೈಮ್ಸ್ ನಾನು ಐಬ್ರೋಸ್ನ ಏನಂತಾರೆ ಸ್ವಲ್ಪ ಶೇಪ್ ಮಾಡೋದಕ್ಕೂ ಸಮ್ಟೈಮ್ಸ್ ಐ ಯೂಸ್ ದಿಸ್ ಮಸ್ಕಾರ ಓನ್ಲಿ. ಎಲ್ಲಿ ಒಂದು 10 ಪ್ರಾಡಕ್ಟ್ಸ್ ತೆಗೆದು ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟು ಲೇಜಿ ನಾನು. ಸೊ ಹಿಯರ್ ಆಲ್ಸೋ ಐ ಆಮ್ ಡೂಯಿಂಗ್ ದಟ್ ಓನ್ಲಿ. ಸಿ ಈ ಥರ only for simple makeups ke I'll go like this. Otherwise I'll use eyebrow pencil ಆ ಥರ ಆ್ಯಂಡ್ ಫಿನಿಶ್ ಆಯಿತು. ಇದು ಲಾಸ್ಟ್ ಮೇಕಪ್. ಈ ಮೇಕಪ್ನ ಏನಂತಾರೆ ಲಿಪ್ಸ್ಟಿಕ್ ಹಾಕ್ಕೊಂಡು ಇಯರಿಂಗ್ಸ್ನು ಹಾಕ್ಕೊಳ್ತೀನಿ. ಆ್ಯಂಡ್ ಇವತ್ತು ನಾನು ಇಲ್ಲಿ ವೇರ್ ಮಾಡ್ತಾ ಇರೋ ಬಟ್ಟೆ ಬಂದ್ಬಿಟ್ಟು ಕೋಸ್ಕಿಯಿಂದ ಬರ್ಡೇಗಂತ ತಗೊಂಡಿದ್ದು. ಆ್ಯಂಡ್ ಈ ಔಟ್ಫಿಟ್ ಇದನ್ನ ಕ್ವಿಕ್ ಅಂತ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ, ದೀಸ್ ಆರ್ ಫ್ರಮ್ ಕುಶಲ್. ನನಗೆ ಐ ಆಮ್ ಫೀಲಿಂಗ್ ಬಟ್ಟೆ ಒಂದು ಸ್ವಲ್ಪ ಲೂಸ್ ಆಗಿದೆ ಏನೋ ಅಂತ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾನು ಜಾಸ್ತಿ ಲಿಪ್ಸ್ಟಿಕ್ ಏನು ಹಾಕ್ಕೊಂಡಿಲ್ಲ, ಜಸ್ಟ್ ಲೈಟ್ ಆಗಿ ಲಿಪ್ ಗ್ಲಾಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ವಿತೌಟ್ ಬಿಂದಿ ಮೇಕಪ್ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಐ ಆಮ್ ಅಪ್ಲೈಯಿಂಗ್ ಅ ಬಿಂದಿ ಹಿಯರ್. ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ? ಎಸ್. ಆ್ಯಂಡ್ ಹಿಯರ್ ಐ ಆಮ್ ವೇರಿಂಗ್ ದಿಸ್ ಬ್ರಾಸ್ಲೆಟ್ ಫ್ರಮ್ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ನಾನು ಇದನ್ನ ಅಲ್ಲಿ ತಗೊಂಡಿದ್ದು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಲ್ಲಿ. ನಮ್ಮಮ್ಮ ಇದನ್ನ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು. ಮೈಟ್ ಬಿ 2 years ಆಯ್ತು ಅನ್ಸುತ್ತೆ. ಹೋದ ವರ್ಷ ಬರ್ಡೇಗೆ. ಆ್ಯಂಡ್ ಹಿಯರ್ ಐ ಆಮ್ ವೇರಿಂಗ್ ದಿಸ್ ಡೈಮಂಡ್ ರಿಂಗ್ ಫ್ರಮ್ ಅಗೇನ್ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕಡೆಯಿಂದ. ಎಸ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಚಲೋ, ನನ್ನ ಆಲ್ಮೋಸ್ಟ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮೇಕಪ್ ರೆಡಿ ಆಗಿದೆ. ಸೊ ಲೆಟ್ಸ್ ಗೋ ಫಾರ್ ಟೆಂಪಲ್ ಆ್ಯಂಡ್ ಕಮ್. ಸೊ ದುಪಟ್ಟ ಹಾಕೊಳ್ಳೋಣ ಇಲ್ಲಿ. ಎಸ್, ಈ ದುಪಟ್ಟ ಆಲ್ಮೋಸ್ಟ್ ಚಿಕ್ಕ ಸೈಜಲ್ಲೇ ಇದೆ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ವೇರ್ ಅಂತ. ಲೆಟ್ಸ್ ವೇರ್ ಲೈಕ್ ದಿಸ್, ಈ ಥರ. ಎಸ್, ನಾನು ಹೇರ್ ಪಿನ್ನ ಹಾಕೊಂಡು ಬಿಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್. ವಾಚ್ನ ಒಂದು ಹಾಕೊಳ್ತೀನಿ. ಐ ಫಾರ್ಗಾಟ್. ಎಸ್, ಒಂದು ನಿಮಿಷ. ಎಸ್, ಹಿಯರ್ ಐ ಆಮ್ ವೇರಿಂಗ್ ದಿಸ್ ಜಸ್ಟ್ ಕಾವಾಲಿ ವಾಚ್. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲಿ ಕೆಳಗಡೆ ಇದೆ ವಾಚ್ ಇತ್ತು. ನಮ್ಮ ಅಣ್ಣ ಆಲ್ರೆಡಿ ವೇಟ್ ಮಾಡ್ತಿದ್ದಾನೆ. ಈಸ್ ವೇಟಿಂಗ್ ಡೌನ್. ಐ ಹ್ಯಾವ್ ಟು ಗೋ. ಲೆಟ್ಸ್ ಮೀಟ್ ಅಪ್ ಸೂನ್.
ಕರ್ಪೂರ ಆರತಿ ಬೆಳಗಿರೆ ಕಾರುಣ್ಯಮೃತ ದೇವಗೆ ಕರ್ಪೂರ ಆರತಿ ಬೆಳಗಿರೆ ಎಲ್ ಕೊಡೋದು